ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ನಿಂದ ಈಗ ಒಬ್ಬ ಸ್ಪರ್ಧಿ ಎಲಿಮಿನೇಟ್ ಆಗಿ ಮನೆಗೆ ಹೋಗಿದ್ದಾರೆ. ಅವರು ಕೂಡ ಸ್ಟ್ರಾಂಗೆಸ್ಟ್ ಅಭ್ಯರ್ಥಿ ಅಂತ ಹೇಳ್ಬೋದು. ಜೊತೆಗೆ ಬಿಗ್ ಬಾಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರೋಮೋವನ್ನು ಕೂಡ ಅಪ್ಡೇಟ್ ಮಾಡಿದೆ ಮತ್ತು ಆ ಪ್ರೋಮೋದಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹುಡುಗಿಯರ ಹಾಟ್ ಫೇವರೇಟ್ ಆದಂಥ ಟಾಸ್ಕ್ ಮ್ಯಾನೇಜರ್ ಆದಂಥ ಮತ್ತು ಬಿಗ್ ಬಾಸ್ನ ಕೊನೆಯ ಫೈನಲಿಸ್ಟ್ ಆಗಿ ಮೊದಲ ಫೈನಲಿಸ್ಟ್ ಆದ ಮತ್ತು ಕೊನೆಯ ಕ್ಯಾಪ್ಟನ್ ಅಂತ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಇನ್ನು ಬಿಗ್ ಬಾಸ್ ಪ್ರೋಮೋದಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕೆ ಅದಾದ ನಂತರ ಒಂದೊಂದಾಗಿ ಸ್ಪರ್ಧಿಗಳು ಹೇಳಿದಂಥ ಮಾತು ಎಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಈ ವಿನ್ ಅನ್ನೋದು ನಾನು ಹಣ ಬರದಲ್ಲ ಬರೆಯಲಿ ಅನ್ಕೋಬೇಕಾಯ್ತದಾನೆ. 6+ ಬಂದಿರುವಂತ ವೋಟ್ಸ್ ಈಗ ನಿಮ್ಮ ಮುಂದೆ ಎಷ್ಟು ಅಂತ ಹೇಳ್ತೀನಿ. ಬಾಸ್ ತಂಡ ಅಪ್ಡೇಟ್ ಮಾಡಿದಂಥ ಪ್ರೋಮೋದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗಿದ್ದಾರೆ ಅನ್ನುವಂಥ ಮಾತು ಅರ್ಥ ಆಗುತ್ತೆ. ಬಿಗ್ ಬಾಸ್ ಮನೆಯಿಂದ ಅಂದರೆ 24 ಸದಸ್ಯರಿದ್ದರು. 24 ಸದಸ್ಯರಿಂದ ಇದೀಗ 6 ಮೆಂಬರ್ಸಿಗೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ 6 ಮೆಂಬರ್ಸ್ಗಳಲ್ಲಿ ಯಾರು ಮನೆಗೆ ಬಿಗ್ ಬಾಸ್ ಮನೆಯಿಂದ ಮನೆಗೆ ಹೋಗ್ಬೋದು ಅನ್ನುವಂಥ ಮಾತನ್ನು ಕೇಳಿದಾಗ ಅಥವಾ ಬಿಗ್ ಬಾಸ್ ಮನೆಯಿಂದ ಯಾರು ಹೋದರೆ ಅವ್ರಿಗೆ ಹೇಗೆ ಅನ್ಸುತ್ತೆ ಅನ್ನುವ ಮಾತನ್ನು ಪ್ರತಿಯೊಬ್ಬ ಸ್ಪರ್ಧಿಗೂ ಸುದೀಪ್ ಅವರು ಕೇಳ್ತಾರೆ. ಆಗ ರಘು ಹೇಳ್ತಾರಿಲ್ಲ, ನಾನು ತುಂಬ ಆಸೆ ಪಟ್ಟಿದ್ದೇನೆ, ಗೆಲ್ಲಬೇಕೆನ್ನುವಂಥ ಆಸೆ ನನಗಿದೆ ಅಂತ ಹೇಳ್ತಾರೆ. ಅದಾದ ನಂತರ ಧನುಷ್ ಅವರು ಕೇಳ್ತಾರೆ, ಇಲ್ಲ ನನಗೆ ತುಂಬ ಕನಸುಗಳಿದೆ, ಆ ಕನಸುಗಳನ್ನ ನೆರವೇರಿಸಲಿಕ್ಕಾದರೂ ನಾನು ಬಿಗ್ ಬಾಸ್ ಎನ್ನುವಂಥ ಶೋ ಗೆಲ್ಲಬೇಕು ಅನ್ನುವಂಥ ಮಾತಾಡ್ತಾರೆ. ಅದರ ಜೊತೆಗೆ ಅಶ್ವಿನಿ ಅವರು ಕೇಳಿದಾಗಿಲ್ಲ, ನಾನು ಸರ್ವಸ್ವವನ್ನು ಕೂಡ ಈ ಮನೆಗಾಗಿ ತ್ಯಾಗ ಮಾಡಿದ್ದೇನೆ. ಟಾಸ್ಕ್ ಅಂತ ವಿಚಾರ ಬಂದಾಗ, ಮೈಂಡ್ ಗೇಮ್ ಅಂತ ವಿಚಾರ ಬಂದಾಗ, ವ್ಯಕ್ತಿತ್ವ ಅಂತ ವಿಚಾರ ಬಂದಾಗ ಎಲ್ಲವನ್ನೂ ಕೂಡ ನಾನು ಮಾಡಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಅಶ್ವಿನಿ ಅವರು ಗಿಲ್ಲಿಯವರ ಕಡೆ ಮುಖ ಮಾಡಿ ಸುದೀಪ್ ಅವರು ಕ್ವಶನ್ ಕೇಳಿದಾಗ ಗಿಲ್ಲಿ ಹೇಳ್ತಾರಿಲ್ಲ, ನಾನು ಬಿಗ್ ಬಾಸನ್ನು ಗೆಲ್ಲಬೇಕಂತ ಬಂದಿದ್ದೆ, ಒಂದು ವೇಳೆ ಗೆದ್ದಿಲ್ಲ 6ನೇ ಸ್ಪರ್ಧೆಗೆ ನಾನು ಹೋದರೆ ನನ್ನ ಹಣೆ ಬರದಲ್ಲಿ ಬಿಗ್ ಬಾಸ್ ಎನ್ನುವಂಥ ಟ್ರೋಫಿ ಬರ್ದಿಲ್ಲ ಎನ್ನುವುದನ್ನು ನಾನು ತಿಳ್ಕೊಂಡು ಸುಮ್ಮನೆ ಆಗಿಬಿಡ್ತೇನೆ ಅನ್ನುವಂಥ ಮಾತನ್ನು ಗಿಲ್ಲಿ ಅವರು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲೋದಕ್ಕಿಂತ ಗೆಲ್ಲೋದೊಬ್ಬರೇ, ಅದು ಎಲ್ರಿಗೂ ಅರ್ಥ ಆಗಿದೆ ಈಗಾಗಲೇ ಯಾರು ಗೆಲ್ತಾರಂತ. ನನ್ನ ಒಂದು ಕ್ಯೂರಿಯಾಸಿಟಿ ಇದ್ದು ಸೆಕೆಂಡ್ ಪ್ಲೇಸಲ್ಲಿ ಯಾರು ಇರ್ತಾರೆ, ಥರ್ಡ್ ಪ್ಲೇಸಲ್ಲಿ ಯಾರು ಇರ್ತಾರೆ ಒಂದು ಕ್ಯೂರಿಯಾಸಿಟಿ ಬಿಟ್ಟು ನನಗೆ ಯಾವುದೂ ಕೂಡ ಉಳಿದಿಲ್ಲ. ಸೋಷಿಯಲ್ ಮೀಡಿಯಾದ್ರು ಕೂಡ ಕ್ಯೂರಿಯಾಸಿಟಿ ಇದ್ದದ್ದು ಸೆಕೆಂಡ್ ಮತ್ತು ಥರ್ಡಲ್ಲಿ ಯಾರು ಇರ್ತಾರೆ, ರಕ್ಷಿತಾ ಶೆಟ್ಟಿಗೆ ಯಾವ ಪ್ಲೇಸ್ ಸಿಗುತ್ತೆ, ಅಶ್ವಿನಿ ಅವ್ರಿಗೆ ಯಾವ ಪ್ಲೇಸ್ ಸಿಗುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಬಿಟ್ಟು ಮತ್ಯಾವುದು ಕ್ಯೂರಿಯಾಸಿಟಿ ಉಳಿದಿಲ್ಲ. ಮುಂದಿನ 5ನೇ ಸ್ಪರ್ಧೆಯಾಗಿ ರಘುವಣ್ಣ ಅವರು ಹೋಗ್ಬೋದು ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ರಘುವಣ್ಣ ಹೋದರೆ ಎಲ್ಲರೂ ಕೂಡ 3 ಜನ ಫಿಮೇಲ್ ಮತ್ತು ಒಬ್ಬ ಮೇಲ್ ಕ್ಯಾಂಡಿಡೇಟ್ ಆಗ್ತಾರೆ. ಅಲ್ಲಿ ಎಲ್ಲವೂ ಕೂಡ ಕ್ಯೂರಿಯಸ್ ಆಗಿರುತ್ತೆ. ಈಗಾಗಲೇ ಧನುಷ್ ಅವರು ಸರಿಸುಮಾರು 1,13,00,000 ಮತಗಳು ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಈಗ ಸಿಗ್ತದೆ. ಅಂದರೆ 1,10,00,000 ಹೆಚ್ಚು ಮತ ಸಿಕ್ಕಿದೆ ಅನ್ನುವಂಥ ಮತ ಈಗ ಸಿಗ್ತದೆ. ಹಾಗಾಗಿ ಸ್ಟ್ರಾಂಗ್ ಅಭ್ಯರ್ಥಿ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೋಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ದಿಸ್ ವಾಸ್ ದ ಗ್ರ್ಯಾಂಡ್ ಪ್ರೋಮೋ ಅಂತ ಹೇಳ್ಬೋದು. ಸುದೀಪ್ ಅವರ ಲುಕ್ಕು, ಪ್ರತಿಯೊಬ್ಬ ಸ್ಪರ್ಧಿಯ ಲುಕ್ಕು ಎಲ್ಲವೂ ಕೂಡ ಚೆನ್ನಾಗಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿ ಮನೆಯಿಂದ ಹೊರಗೆ ಹೋಗ್ತಾರೆ. ಅವರು 5ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಈ ಸಲ ಬಿಗ್ ಬಾಸ್ ಮನೆಯಿಂದ 4 ಜನನ ಸ್ಟೇಜಿಗೆ ಕಳಿಸ್ತಾರೆ ಅಥವಾ 3 ಜನ ಸ್ಟೇಜಿಗೆ ಕಳಿಸ್ತಾರೆ, ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಈಗ ಆಲ್ರೆಡಿ ಒಬ್ರು ಹೋಗಾಗಿದ್ದಾರೆ, ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಮತ್ತೊಬ್ಬರು ಹೋದಾದ ನಂತರ ಸುಮಾರು 6 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಮನೆಗೆ ಸುದೀಪ್ ಹೋಗ್ತಾರೆ, ಒಳಗಡೆ ಹೋಗಿ ಕರ್ಕೊಂಡ್ಬರ್ತಾರೆ ಅಥವಾ ಮತ್ತೊಬ್ಬರು ಎಲಿಮಿನೇಷನ್ ಮಾಡಿ 3 ಜನ ಬಿಗ್ ಬಾಸ್ ಮನೆಯಿಂದ ಕರ್ಕೊಂಡ್ಬರ್ತಾರೆ. ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಮುಂದಿನ ಹೊತ್ತಲ್ಲಿ ಮತ್ತಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.